ದೊಡ್ಡಮ್ಮ ಕಾಲ್ ಮಾಡ್ತಿದ್ದಾರೆ. ಹಲೋ ದೊಡ್ಡಮ್ಮ. ವಿಶಾಲ್, ಯಾಕೆ ಹೀಗೆ ಮಾಡಿದ್ರಿ? ಪೇಪರಲ್ಲಿ ಬಂದಿರೋ ನ್ಯೂಸ್ ಬಗ್ಗೆನಾ ದೊಡ್ಡಮ್ಮ? ಪೇಪರಲ್ಲಿ ಮಾತ್ರ ಅಲ್ಲ, ಟಿವಿಲೂ ಕೂಡ ಬರ್ತಿದೆ. ನಾನು ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಎಲ್ಲರೂ ಫೋನ್ ಮಾಡಿ ನಿಮ್ಮ ತಂಗಿ ಪುನರ್ಜನ್ಮ ಪಡೆದಿದ್ದಾರಾ, ಎಲ್ಲಿದ್ದಾರೆ, ಇಲ್ಲಿವರೆಗೂ ನೀವು ಯಾಕೆ ಹುಡುಕ್ಲಿಲ್ಲ ಅಂತ ನೂರಾರು ಪ್ರಶ್ನೆಗಳು ಕೇಳ್ತಿದ್ದಾರೆ. ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಮ್ಯಾನೇಜ್ ಮಾಡಿದೀವಿ ದೊಡ್ಡಮ್ಮ. ನೀವೇ ಪಬ್ಲಿಸಿಟಿ ಮಾಡಿದ್ರೆ ಹೇಗೆ ಕಂದ? ಯಾರೋ ನನ್ನ ಹೆಸರನ್ನ, ನೈನಿ ಹೆಸರನ್ನ ಹಾಕ್ಸಿದ್ದಾರೆ ದೊಡ್ಡಮ್ಮ. ವಾಟ್? ಹೌದು ದೊಡ್ಡಮ್ಮ, ನೈನಿ ಕೂಡ ಗಾಬರಿ ಆಗಿದ್ದಾಳೆ. ತಿಲೋತ್ತಮ ಏನಾದರೂ ಈ ಕೆಲಸ ಮಾಡಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಡು. ವಲ್ಲಭ ಮಾಡಿದ್ರು ನನ್ನ ಕೈಯಲ್ಲಿ ಸಾಯ್ತಾನವನು. ದೊಡ್ಡಮ್ಮ ಕೋಪ ಮಾಡ್ಕೋಬಿಡಿ. ಯಾರು ಮಾಡಿದ್ರು ಅಂತ ನಾನು ತಿಳ್ಕೊತೀನಿ. ತಕ್ಷಣ ನನಗೆ ಮೆಸೇಜ್ ಮಾಡು ವಿಶಾಲ್. ನನ್ನ ಕೆಲಸನೆಲ್ಲ ಮುಂದೆ ಹಾಕೊಂಡು ಅವ್ರಿಗೆ ಬಂದು ಮದುವೆ ಮಾಡಿಸ್ತೀನಿ. ಇಷ್ಟರಲ್ಲೇ ಈ ಮನೆಯಲ್ಲಿ ಮದುವೆ ನಡೆಯುತ್ತೆ ಅಂತ ಆಯ್ತು. ಪಿಪ್ಪಿ ಡುಮ್ 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 ಮದುವೆ ಅಲ್ಲ ಡಮಕ, ಹೊಡ್ಸೋ ಮದುವೆ. ಕೇಳಿಸ್ಕೊಂಡ್ರಲ್ಲ ಮಾಮ್, ದೊಡ್ಡಮ್ಮ ಎಷ್ಟು ಸೀರಿಯಸ್ ಆಗಿದ್ದಾರೆ ಅಂತ. ಅಯ್ಯೋ, ನಾವೇ ಮಾಡಿದ್ದೀವಿ ಅನ್ನೋ ಥರ ಹೇಳ್ತಾ ಇದೆಯಲ್ಲೋ. ನಿಮ್ ಕೆಲ್ಸ ಅಲ್ವಾಕ? ಮಾವ, ಮಾಮ್ಗೆ ಇನ್ನೊಂದು ಮದುವೆ ಬೇಕಾ? ಏಯ್, ಹಾ, 3ಕ್ಕೆ ಮುಕ್ತಾಯ ಅಂತ 3ನೇ ಮದುವೆ ಮಾಡಿಸ್ತಿದ್ದಾರೆ ನಿಮ್ಮ ಮಕ್ಕಳು. ನೀನೇ ಆ ಮದುವೆ ಬೇಡ ಅಂದ್ಯಲ್ಲೇ. ಅತ್ತೆಗೆ ಯಾವ ಮದುವೆ ತುಂಬಾ ಇಂಟ್ರೆಸ್ಟ್ ಅಂತ ನನಗೆ ಗೊತ್ತಲ್ವಾ? ಸ್ವಲ್ಪ ಸುಮ್ಮನಿರ್ತೀರಾ? ಮೊದ್ಲು ಆಫೀಸರ್ನ ಫ್ಯಾಕ್ಟ್ರಿಯವ್ರನ್ನ ಮನೆ ಕರೆಸಿ ಪ್ರಶ್ನೆ ಮಾಡೋ ಯೋಚನೆ ಬಿಡಿ. ನೀವೆಲ್ಲರೂ ಈ ಕೆಲಸ ಮಾಡಿಲ್ಲ ಅಂತಂದ್ರೆ ಮತ್ತೆ ಮಾಡಿದವ್ರು ಯಾರು? ಈ ಮನೆ ಮರ್ಯಾದೆನ ತೆಗಿಬೇಕು ಅನ್ಕೊಂಡವ್ರನ್ನ ನಾನ್ ಕ್ಷಮಿಸಿದ್ರು ಲಲಿತಾ ದೇವಿ ಅಮ್ಮವರು ಯಾವತ್ತೂ ಕ್ಷಮಿಸಲ್ಲ. ಒಡ ಹುಟ್ಟಿದ ತಂಗಿ ನಿನ್ ಹೊಟ್ಟೆಲ್ ಹುಟ್ಟಿದ್ರು ನೋಡಕ್ಕಾಗ್ಲಿಲ್ಲ ಅನ್ನೋ ನೋವು ಲಲಿತಾ ದೇವಿ ಅತ್ತೆಗಿರಲ್ವಾ? ನೋಡ್ಬೇಕು ಅನ್ನೋ ಆಸೆನೇ ಇಲ್ವಾ? ಹೇಳ್ಬೇಕು ಅಂದ್ರೆ ಅವರೇ ಈ ಪೇಪರಲ್ಲಿ ಟಿವಿ ನ್ಯೂಸಲ್ಲಿ ಬರೋ ಹಾಗೆ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಸುಮನ, ಮನೆಗುಟ್ಟನ್ನ ಬಹಿರಂಗ ಮಾಡಬಾರ್ದು. ಇದ್ರಲ್ಲಿ ರಹಸ್ಯ ಏನಿದೆ ವಿಶಾಲ್ ಬಾವಾ? ಗಾಯತ್ರಿ ಅತ್ತೆ ಬರ್ತಾರೆ ಅಂತ ಇನ್ನು ಎಷ್ಟು ದಿನ ಅಂತ ಕಾಯ್ತೀರಾ? ಗಾಡ್, ಇನ್ನೊಂದು 10 ವರ್ಷ ಆದ್ರೂ ಪರವಾಗಿಲ್ಲ ಸುಮನ. ನಿನಗೇನ್ ಪ್ರಾಬ್ಲಮ್ ಹೇಳು? ಅಯ್ಯೋ, ನಮಗ್ ಪ್ರಾಬ್ಲಮ್. ನಿಮ್ಗೇನ್ ಪ್ರಾಬ್ಲಮ್? ಏನೂ ಇಲ್ಲ ಬಿಡು. ಏನೋ ಒಂದು ಹೇಳಬೇಕು ಅಂತ ಹಾಗಂದಿದ್ದಾನೆ ಅವನು. ಅಷ್ಟೇ ಹೊರತು ಈ ಕೆಲ್ಸನ ನಾನೇ ಮಾಡಿದ್ದು ಅಂತ ಯಾರು ಒಪ್ಕೊಳ್ಳಲ್ಲ ಅಂತ ಆಯ್ತು. ಗೊತ್ತಿಲ್ದೆ ಇರಲ್ಲ, ಗೊತ್ತಾದ್ರೆ ಇರಕ್ ಬಿಡಲ್ಲ. ಮರ್ಯಾದೆಯಿಂದ ನೀವೇ ಒಪ್ಕೊಂಡ್ಬಿಟ್ರೆ ಒಳ್ಳೇದು ಅನ್ಸುತ್ತೆ ನೋಡಿ. ಹೇಳು ಬ್ರೋ. ನನ್ನ ಕಡೆ ಯಾಕ್ರೋ ನೋಡ್ತಾ ಇದ್ದೀರಾ? ಮಾಮ್ ಏನು ಅನ್ನಲ್ಲ, ಇವಾಗ ಒಪ್ಕೊಂಡ್ರು. ಆಣೆ ಮಾಡು ಅಂತೀರಾ? ಯಾರ ಮೇಲೆ? ಮಗಳ ಮೇಲೆ. ಅಕ್ಕ,
ನಿನ್ಗಿರೋದು ಇಬ್ರು ಮಕ್ಕಳು ಅಲ್ವಾ? ಮಗಳೆಲ್ಲಿಂದ ಬಂದು? ನಾನು ಹೇಳ್ತಿರೋದು ಇವನ್ ಮಗಳ ಮೇಲೆ. ನನ್ನ ಮಗು ಮೇಲೆ ನೀವ್ ಹೇಗೆ ಆಣೆ ಮಾಡ್ತೀರತ್ತೆ? ನೀವ್ ದೊಡ್ಡೋರು, ಚಿಕ್ಕ ಮಗು ಮೇಲೆ ಆಣೆ ಮಾಡೋದು ಅಂದ್ರೆ ಏನತ್ತೆ? ವಿಷಯ ಹೇಳಿದ್ರೆ ಆಗೋಗುತ್ತಲ್ವಾ? ಆದ್ರೆ ಹೇಳೋದಿಲ್ವಲ್ಲ. ಹೇಳ್ಬೇಕಾಗಿರೋದು ಯಾರು ಮಾಮ್? ನಾನಲ್ಲ ಕಂದ, ನಿನ್ನಾದ್ನೆ ಸುಮನ. ನಾನೇನ್ ಹೇಳ್ಬೇಕು? ಈಗ ಹೇಳು, ಗಾಯತ್ರಕ್ಕನ್ ಫೋಟೋನ ಹಾಕ್ಸಿದ್ದು ಯಾರು? ಹೇಳು ಸುಮನ. ನಾನೇ. ಇಲ್ ನೋಡು, ನೈನಿ ಹೊಡಿತಾಳೆ ಅನ್ಕೊಂಡಿದ್ದೆ ಅತ್ತೆ. ಆ ಚಾನ್ಸ್ ಯಾಕೆ ಕೊಡ್ತೀನಿ? ಯಾಕೆ ಹೊಡೆದ್ರಿ ಅತ್ತೆ? ಗಾಯತ್ರಕ್ಕ ಎಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಅಂದ್ಮೇಲೆ ಬೇರೆಯವ್ರಿಗೂ ಗೊತ್ತಾಗ್ಬಾರ್ದು. ಮೊದ್ಲು ಗೊತ್ತಾಗ್ಬೇಕಾಗಿರೋದು ನಮ್ಗೆ ಅಂತ ನಿನಗ್ ಗೊತ್ತಿಲ್ವಾ? ನಾನು ಹೀಗ್ ಮಾಡಿದ್ರೆ ಇವ್ರಿಗೆ ಗೊತ್ತಾಗುತ್ತೆ ಅಂತ ನೀವ್ ನನಗೆ ಹೊಡೆದ್ರಾ? ಸ್ವಂತ ಮಗು ಬಗ್ಗೆ ಗೊತ್ತಿದ್ರು ವಿಶಾಲ್ ಬಾವ ನಮ್ಗೆ ಯಾರಿಗೂ ಹೇಳ್ದೆ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ಅವ್ರಿಗೆ ಯಾಕೆ ಪ್ರಶ್ನೆ ಮಾಡಲ್ಲ? ಸುಮನ, ಏನ್ ಮಾತಾಡ್ತಿದ್ಯಾ? ಹೇಳಿ ವಿಶಾಲ್ ಬಾವ, ನನ್ನ ಈ ಮನೆಯಿಂದ ಓಡಿಸ್ತೀನಿ ಅಂತ ಲಲಿತಾ ದೇವಿ ಅತ್ತೆ ಬಂದ್ಮೇಲೆ ಅವ್ರ ಕೈಲಿ ಹೊಡಿಸ್ತೀನಿ ಅಂತೆಲ್ಲ ಹೇಳ್ಬೇಡಿ. ನಿಮ್ ಸ್ವಂತ ತಾಯಿ ಬಗ್ಗೆ ನಿಮಗ್ ಗೊತ್ತಿದ್ರು ಯಾಕೆ ಮುಚ್ಚಿಟ್ಟಿದ್ದೀರಾ ಅಂತ ಎಲ್ರಿಗೂ ಹೇಳಿ ಇವಾಗ ನೀವು. ಸುಮನ, ಮಗಳ ಬಗ್ಗೆ ಅಪ್ಪಂಗ್ ಗೊತ್ತಾದ್ರೆ ತಾಯಿ ಮುಂದೆ ಹೇಳ್ದೆ ಇರ್ತಾನ? ನನ್ ಮಾತು ಸುಳ್ಳು ಅಂತ ಹೇಳಕ್ ಹೇಳಿ ನೋಡೋಣ. ಬ್ರೋ, ನಾನು ಅಡ್ಡ ಬರಲ್ಲ. ನೀನು 4 ಬಾರಿಸಿದ್ರೆ ಏನು ಅನ್ಕೊಳ್ಳಲ್ಲ ನಾನು. ಸುಮನ, ನಮ್ಮಮ್ಮ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತು ಅಂತ ನಿನಗೆ ಹೇಳಿದ್ನಾ? ಗುರುಗಳಿಗೆ ನೀವೇನಂತ ಹೇಳಿದ್ರಿ ವಿಶಾಲ್ ಬಾಬಾ? ಸುಮ್ಮನೆ ರಮ್ಮ ನೀನೇನು ಕೇಳಿಸ್ಕೊಂಡ್ಯೋ ಏನೋ? ವಿಶಾಲ್ ನಮ್ಗೆ ಹೇಳದೇ ಇರ್ತಾನ? ನಿನ್ ಮಗಳ ಮೇಲೆ ಆಣೆ ಇಡೋದಲ್ಲ, ನಿನಗ್ ಹೊಡೆದ್ರು ಅಂತ ಹೀಗ ಆರೋಪ ಮಾಡ್ತಾ ಇದ್ಯಾ? ಮನೆ ಮರ್ಯಾದೆ ಅಲ್ವೇ? ಮನೆಯವರೆಲ್ಲ ದೂರ ಆಗ್ಬೇಕು ಅನ್ನೋದೇ ನಿನ್ ಉದ್ದೇಶ. ನಾನ್ ಹೇಳಿದ್ ಸುಳ್ಳು ಅಂತಂದ್ರೆ ವಿಶಾಲ್ ಬಾಬನ್ಗೆ ಆಣೆ ಮಾಡಕ್ ಹೇಳಿ. ಬಾಯಿ ಮುಚ್ಕೊಂಡು ನಡಿಯ ನೀನು. ಯಜಮಾನ್ರೆ, ಸುಮನ ಹೀಗೆಲ್ಲ ಹೇಳ್ತಿದ್ರು
ನೀವ್ ಯಾಕೇನು ಹೇಳ್ತಿಲ್ಲ? ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೈನಿ. ಗೊತ್ತಿದ್ರೂ ಹೇಳಲ್ಲ, ಗೊತ್ತಿಲ್ಲ ಅಂದ್ರೂ ತಿಳ್ಕೊಳಕ್ ಬಿಡಲ್ಲ. ಡಮ್ಮೋ ಡಮ್ಮ. ಖಾಲಿ ಕೂತಿದ್ಯಾ ಸುಮನಾ? ಯಾಕೆ ನಿನ್ನ ಎತ್ತೆ ಆಡಿಸ್ಬೇಕಾ? ಆಡಿಸ್ಬೋದು, ಆದ್ರೆ ಡಮರುಗನ ಕೈಗೆತ್ಕೊಂಡು ಡಮಡಮ ಅಂತ ಓಂಕಾರ ನಾದನ ಸೃಷ್ಟಿಸ್ಬೋದು. ಕತೆ ಪುರಾಣ ಬಿಟ್ಟು ವಿಷಯ ಏನು ಅಂತ ಹೇಳು. ನೀನ್ ಮಾಡಿದ್ದು ಒಳ್ಳೆ ಕೆಲ್ಸನೇ. ಗಾಯತ್ರಿ ಅತ್ತೆ ಬಗ್ಗೆ ಪೇಪರ್ ಎಲ್ಲ ಹಾಕ್ಸಿದ್ದಾ? ಹೌದು. ಕೇಳಿಸ್ಕೊಂಡ್ರಾ? ಡಮ್ಮಕ್ಕಂಗೂ ಗೊತ್ತು ನಾನ್ ಮಾಡಿದ್ ಸರಿ ಅಂತ. ನೀನು ಅವಳಿಗೆ ಸಪೋರ್ಟ್ ಮಾಡಿದ್ರೆ ಅವಳಿನ ತಲೆ ಮೇಲೆ ಕೂತ್ಕೋತಾಳೆ. ಎಲ್ಲದಕ್ಕೂ ಒಳ ಅರ್ಥ ಇರುತ್ತೆ ವಿಕ್ರಾಂತ್. ಅದಕ್ಕೇನು ಇವಳು ಕೆನ್ನೆಗೆ ಬಾರಿಸಿದ್ದು ನಮ್ಮ ಮಾಮು. ಆದ್ರೆ ಇನ್ನೂ ಜೋರಾಗಿ ಹೊಡಿಬೇಕಿತ್ತು. ನನ್ಗೇನಾದ್ರೂ ಆದ್ರೆ ಖುಷಿ ಪಡೋ ಮೊದಲೇ ವ್ಯಕ್ತಿ ನೀವೇ ಅನ್ಸತ್ತೆ. ಗೊತ್ತಲ್ವಾ? ನೀನು ಹೇಳ್ದಮ್ಮಕ್ಕ, ದೊಡ್ಡಮ್ಮನ ಬಗ್ಗೆ ಪ್ರಚಾರ ಮಾಡೋದ್ರಿಂದ ಇವಾಗ ಏನು ಒಳ್ಳೇದಾಗತ್ತೆ? ಓಂ ನಮಃ ಶಿವಾಯ. ಹೇಳು ಅಂತಂದ್ರೆ ನಿಂತಲ್ಲೇ ನಿದ್ರೆ ಮಾಡ್ಬಿಟ್ಲಲ್ಲ ಇವಳು. ಅದು ನಿದ್ರೆ ಅಲ್ವೇ, ಮುದ್ರೆ. ಮುದ್ರೆ ಶಿವಭಕ್ತರು ಮುಂದೆ ಆಗೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ನಿನ್ಗೂ ನಮ್ಮ ಅಕ್ಕನ್ ತರ ಮುಂದೆ ಏನಾಗತ್ತೆ ಅಂತ ಗೊತ್ತಾಗತ್ತಾ? ಇನ್ ಮುಂದೆ ನಾನು ಹೇಳ್ದಂಗೆ ಕೇಳ್ತೀಯ ಅಂದ್ರೆ ಖಂಡಿತ ಹೇಳ್ತೀನಿ. ನಾನು ಈ ಮನೆ ಸೊಸೆ. ನಾನ್ ಹೇಳ್ದಾಗೆ ನೀನ್ ಕೇಳ್ಬೇಕೆ ಹೊರತು ನೀನ್ ಹೇಳ್ದಾಗ ನಾನ್ ಕೇಳ್ಬೇಕಾ? ಡಮ್ಮಕ್ಕ, ದೇವರೇ ಇಳಿದ್ ಬಂದ್ರೆ ಅವ್ರ ಕತ್ತಲ್ಲಿರೋ ಒಡವೆ ನೋಡೋ ಅಂತವಳು ಇವಳು. ಅವಳಿಗೆ ಏನು ಹೇಳಿದ್ರು ವೇಸ್ಟೇ ಬಿಡು. ಹೋಗ್ಲಿ, ನಿನಗೆ ಹೇಳ ವಿಕ್ರಾಂತ್. ಏನು ಪರವಾಗಿಲ್ಲ. ನೈನಿ ಅದಕ್ಕೆ ಒಬ್ರನ್ನ ಬಿಟ್ಟು ಬೇರೆ ಯಾರು ಏನೇ ಹೇಳಿದ್ರು ನಾನು ತಲೆ ಕೆಡ್ಸ್ಕೊಳ್ಳೋದ. ಅವಳ ಬಾಯಲ್ಲಿ ಸಕ್ಕರೆ ಇಟ್ಕೊಂಡು ಸ್ವೀಟ್ ಆಗಿ ಮಾತಾಡ್ತಾಳೆ ಅಲ್ವಾ? ಛೇ, ಸಾಕು ನಿಲ್ಸು. ಡಮ್ಮಕ್ಕ, ನೀನು ಹೋಗು. ಹೋಗಕ್ಕೂ ಮುಂಚೆ ಒಂದ್ ಮಾತು. ಸುಮನ ಯಾರನ್ನ ದ್ವೇಷಿಸ್ತಾಳೋ ಅವರೇ ಈ ಸಾಮ್ರಾಜ್ಯನ ಆಳ್ತಾರೆ. ಇಲ್ಲೇ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರೋದು ಗೊತ್ತಾ? ಯಾಕ್ರಿ? ನೀನು ಎಲ್ಲರನ್ನ ದ್ವೇಷಿಸ್ತಾ ಇರ್ತೀಯ ಅಲ್ವಾ? ಯಾರೋ ಒಬ್ರನ್ನ ಅಂತ ಯಾಕೆ ಅನ್ಕೋಬೇಕು? ಎಲ್ಲೋ ಅನಾಥೆಯಾಗಿ ಬಾಳ್ಬೇಕಾಗಿದ್ ಮಗು ಗಾಯತ್ರಿ ಪುಟ್ಟಿ. ಅವಳೀಗ ನಮ್ಮ ಅಕ್ಕನ ಮಗಳಾಗಿ ಮನೇಲಿ ಬೆಳೀತಿದ್ದಾಳೆ ಅಂತಂದ್ರೆ, ಎಲ್ರೂ ಅವಳಿಗೆ ಪ್ರೀತಿ ಆರೈಕೆ ಮಾಡ್ತಿದ್ದಾರೆ ಅಂದ್ರೆ, ಮುಂದೊಂದ್ ದಿನ ಈ ಮನೆಗೆ ಮಹಾರಾಣಿ ಆಗ್ಬೋದು ಅಂತ ಅನುಮಾನ ಬರ್ತಿದೆ. ಮನ್ಸಾರೆ ದ್ವೇಷಿಸೋದು ಆ ಗಾಯತ್ರಿನ. ಹಾಗಾದ್ರೆ ಅವಳೇ ಈ ಸಾಮ್ರಾಜ್ಯನ ಆಳ್ತಾಳ? ಅದ್ಹೇಗ್ ಸಾಧ್ಯ? ಜಾಸ್ತಿ ಎಲ್ಲ ಯೋಚನೆ ಮಾಡಬೇಡ. ನಡೆಯೋದೆಲ್ಲ ನಡಿಲೇಬೇಕು. ನಡಿಲಿ ಬಿಡ್ರಿ, ನನಗ್ ಬೇಕಾಗಿರೋದು ಅದೇ. ಅಂದ್ರೆ ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗತ್ತೆ. ನೀವೇನ್ ಹೊರಡಿ. ಬಾಬಾ ತಗೊಂಬಂದ್ಯಾ? ತಂದಿದ್ದೀನಿ. ಕೊಡು. ಯಾರಾದ್ರೂ ನೋಡಿದ್ರೆ? ಏಯ್, ಯಾರು ನೋಡ್ಬಾರ್ದು ಅಂತಾನೆ ಇಲ್ಲಿಗೆ ಬಂದಿರೋದು. ಬೇಗ ಕೊಡು. ತಗೊಳ್ಳಿ.
ಯಾಕೆ ಸ್ಮೈಲ್ ಮಾಡ್ತಾ ಇದ್ದೀರಾ ಮಾಮ್? ಓ ಇದು ಕೆಲಸ ಮಾಡುತ್ತೋ ಇಲ್ವೋ ಅಂತನಾ? ಏಯ್ ಇದು ಕೆಲಸ ಮಾಡಿದ್ರೆ ಸಿಗೋ ರಿಸಲ್ಟ್ ಏನು ಅಂತ. ಅಂದರೆ ಸೀಕ್ರೆಟ್ ಮೈಕನ್ನ ವಿಶಾಲ್ ಕೂಡ ನೋಡದೇ ಇರೋ ಹಾಗೆ ಪ್ಲೇಸ್ ಮಾಡ್ತೀನಿ. ನಾವು ಒಂದಿಷ್ಟು ದೂರದಲ್ಲಿ ಅಥವಾ ನಮ್ಮ ರೂಮಲ್ಲಿದ್ರೂ ಸರಿ ಅದನ್ನ ಆಪರೇಟ್ ಮಾಡ್ಬೋದು. ವಿಶಾಲು ಮತ್ತೆ ನೈನಿ ರೊಮ್ಯಾಂಟಿಕ್ ಹಾಡು ಹಾಡೋದನ್ನ ವಿಡಿಯೋ ನೋಡ್ಬೋದಾ ಮಾಮ್? ಏಯ್ ಸೀಕ್ರೆಟ್ ಕ್ಯಾಮ್ರಾಗೂ ಮೈಕ್ಗೂ ವ್ಯತ್ಯಾಸ ಗೊತ್ತಿಲ್ದಿರೋ ದೊಡ್ಡ ಶಿಖಾಮಣಿ ನೀನು. ಹೋಗ್ಲಿ ಬಿಡಿ ಮಾಮ್. ಬ್ರಹ್ಮರಾಕ್ಷಸಿ ಏನೋ ಪ್ಲಾನ್ ಮಾಡ್ತಿದ್ದಾಳೆ, ಅದೇನಂತ ಬೇಗ ಹೇಳು. ಹೇಳ್ತೀನಿ ಕೇಳಿಸ್ಕೊ. ಗಾಯತ್ರಕ್ಕ ಎಲ್ಲಿದ್ದಾರೆ ಅನ್ನೋದು ವಿಶಾಲಕ್ ಗೊತ್ತು ಅಂತ ಸುಮನ ಆರೋಪ ಮಾಡ್ತಿದ್ದಾಳೆ ಅಂದ್ರೆ ಎಲ್ಲೋ ಏನೋ ಸೀಕ್ರೆಟ್ ಆಗಿ ಏನೋ ನಡೀತಿದೆ ಅಂತ ಡೌಟ್ ಬರ್ತಿದೆ. ಮತ್ತೆ ಸುಮನಾಗ್ ಸಪೋರ್ಟ್ ಮಾಡೋದನ್ ಬಿಟ್ಟು ಸುಮನಾಗ್ ಯಾಕೆ ಮಾಮ್ ಹೊಡೆದ್ರಿ? ಅವಳಿಗೆ ಹೊಡೆದ್ರೆ ನಾವೀ ಗಾಯತ್ರಿಕನ್ ವಿಷಯನ ಲೈಟಾಗಿ ತಗೊಂಡಿದೀವಿ ಅಂತ ಅನ್ಕೊಂಡ್ಬಿಡ್ತಾರೆ. ಓ ಮತ್ತೆ ಮೈಕು? ಅಲ್ಲಿಗೆ ಬರ್ತಿದ್ದೀನಿ. ಅಷ್ಟಕ್ಕೂ ವಿಶಾಲ್ ಏನಾದ್ರೂ ಮುಚ್ಚಿಡ್ತಿದಾನಾ, ಯಾರತ್ರಾದ್ರೂ ಮಾತಾಡ್ತಿದಾನಾ ಅಂತ ನಮಗ್ ಗೊತ್ತಾಗ್ಬೇಕು. ಅರ್ಥ ಆಯ್ತು ಮಾಮ್. ವಿಶಾಲ್ ರೂಮಲ್ಲಿ ಕೂತ್ಕೊಂಡು ಏನೇ ಮಾತಾಡಿದ್ರು ಅದು ನಾವೆಲ್ಲೇ ಇದ್ರೂ ಕೇಳಿಸ್ಕೋಬಹುದು. ಕರೆಕ್ಟ್. ತುಂಬಾ ಕೆಟ್ಟೋರ್ ಕಂಡ್ರೋ ನೀವು. ವಿಶಾಲ್ ಅವರು ಅವ್ರ ತಾಯಿನ ಕಾಪಾಡ್ಬೇಕಂತ ಕಷ್ಟಪಡ್ತಿದ್ರೆ ನೀವು ಈ ಥರ ಪ್ಲಾನ್ ಮಾಡ್ತಿದ್ದೀರಾ? ಅಷ್ಟಕ್ಕೂ ಇದು ಆನ್ ಆಗಿದೆಯಾ ಮಾಮ್? ವಿಶಾಲ್ನ ಹೋಗಿ ಕರ್ಕೊಂಡು ಬರಲ್ಲ? ಯಾಕೆ? ಅಲ್ಲ, ಅವನ್ ಬಂದು ಈ ರೂಮಲ್ಲಿ ಕೂತ್ಕೊಂಡು ಮಾತಾಡ್ಬೇಕಲ್ವಾ? ನೀನ್ ಬಾ ಅಂದ್ರೆ ಡೌಟ್ ಬರಲ್ವಾ? ಹೌದಲ್ಲ. ಇಂಥ ಪೆದ್ದನ ಇವನು. ಆದ್ರೆ ಇವನು ಅಮ್ಮ ಇದ್ದಾರಲ್ಲ, ಅವಳು ಮಾಸ್ಟರ್ ಮೈಂಡು. ಇವರಿಬ್ರು ಪ್ಲಾನನ್ನ ನಾನು ತಡಿಬೇಕು. ಮಾಮ್, ವಿಶಾಲ್ ಬರ್ತಾ ಇದ್ದಾನೆ. ಏಯ್ ನಾವು ಹೋಗಿ ಲ್ಯಾಪ್ಟಾಪಲ್ಲಿ ಕೋಡ್ ಎಂಟರ್ ಮಾಡಿದ್ರೆ ಇಲ್ಲಿ ಮಾತಾಡೋ ವಿಷಯ ಎಲ್ಲ ನಮಗ್ ಕೇಳಿಸುತ್ತೆ. ಅವನ್ ಬಂದ್ಬಿಡ್ತಾನೆ ಮಾಮ್, ಬನ್ನಿ ಬೇಗ. ಇಲ್ಲೇನೇ ಮಾತಾಡಿದ್ರು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ವಿಶಾಲ್ ಅವ್ರಿಗೆ ಹೇಗೆ ಹಿಂಟ್ ಕೊಡೋದು? ಹಾ, ಐಡಿಯಾ. ಇವಾಗ ಏನ್ ಮಾಡೋದು ಮಾಮ್? ನಾವು ಮಾಡೋದೇನೂ ಇಲ್ಲ. ಹೆಡ್ಫೋನ್ಸ್ ಹಾಕೊಂಡು ವಿಶಾಲ್ ಯಾರಿಗಾದ್ರೂ ಫೋನ್ ಮಾಡ್ತಿದ್ದಾನ, ಇಲ್ಲ ಅಂದ್ರೆ ಯಾರ ಹತ್ರ ಆದ್ರೂ ಮಾತಾಡ್ತಿದ್ದಾನ ಅಂತ ಇಲ್ಲಿಂದಾನೇ ಕೇಳಿಸ್ಕೋಬಹುದು. ಟೆಕ್ನಾಲಜಿ ಸಖತ್ತಾಗಿದೆ ಅಲ್ವಾ? ಅದನ್ನ ಯೂಸ್ ಮಾಡೋ ತಲೆ ಕೂಡ ಇರ್ಬೇಕು. ತಗೋ. ಈಗ್ಲೇ ವಿಶಾಲ್ ಹತ್ರ ಹೋಗಿ ಗಾಯತ್ರಿ ಪುಟ್ಟಿ ಬಗ್ಗೆ ನಿಜ ಗೊತ್ತಾಗ್ದಿರೋ ಹಾಗೆ ಹುಷಾರಾಗಿರ್ಬೇಕು ಅಂತ ಹೇಳ್ಬೇಕು. ಯಾವುದೇ ಕಾರಣಕ್ಕೂ ಈ ರೀಲ್ ಅಂತೂ ಮಿಸ್ ಆಗಬಾರ್ದು. ಓಕೆ ವಿಶಾಲ್, ನೀನ್ ಇಲ್ಲಿದ್ಯಾ? 1 second, I'll just call you back. ನಿನ್ನ ನಾನು ಇಡೀ ಮನೆ ಹುಡುಕ್ದೆ. ಇವನು
ಏಯ್ ಎಲ್ಲಿಗೋ? ಅಯ್ಯ, ಈ ತಲೆ ಕೆಟ್ಟವಳು ವಿಶಾಲ್ನ ಡಿಸ್ಟರ್ಬ್ ಮಾಡೋದಕ್ಕೆ ಅಂತ ಹೋಗಿದ್ದಾಳಲ್ಲ ಮಾಮ್. ಯಾವ ಹುತ್ತದಲ್ಲಿ ಯಾವ ಹಾವಿದ್ಯೋ ಯಾರಿಗ್ ಗೊತ್ತೋ? ಮನೇಲಿ ಹುತ್ತ ಎಲ್ಲಿದೆ ಮಾಮ್? ಬಾಯ್ ಮುಚ್ಕೊಂಡು ಕೇಳಿಸ್ಕೊ. ಹ್ಮ್